ಇದು ನಮ್ಮ 5-6 ಜನದ ದುಡ್ಡಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ಡಿ ಕೆ ಶಿವಕುಮಾರ್ ಸಿಎಂ ಆದ್ರೂ ಕೂಡ ನೆಮ್ಮದಿಯಾಗಿ ಸಿಎಂ ಆಗಿರೋದಕ್ಕೆ ಬಹಳ ಬಹಳ ಕಷ್ಟ ಇದೆ. ಏನೋ ಅವ್ರ ಆಸೆ ಪಡಬಹುದು, ಆದ್ರೆ ಆಸೆ ಪಟ್ಟಿದ್ದು ಈಡೇರಿದ್ರೂ ಕೂಡ ಸಂಕಟಗಳೇ ಜಾಸ್ತಿ ಇರ್ತವೆ. ಅದು ಸ್ವಪಕ್ಷೀಯರಿಂದಲೇ ಇದ್ರೂ ಇರ್ತವೆ, ಬಿಜೆಪಿಯಿಂದ ಬಂದ್ರು ಬರ್ತವೆ ಸಂಕಷ್ಟಗಳು. ಡಿ ಕೆ ಶಿವಕುಮಾರ್ ಅಂತೂ ನೆಮ್ಮದಿಯಾಗಿ 2-2.5 ವರ್ಷ ಆಡಳಿತ ಮಾಡೋದು ಕಷ್ಟ ಇದೆ. ಇದು ಜ್ಯೋತಿಷಿಗಳು ಹೇಳ್ತಾರೋ ಬಿಡ್ತಾರೋ, ಆದ್ರೆ ರಾಜಕೀಯ ವಿಶ್ಲೇಷಣೆಯಲ್ಲಿ ಖಂಡಿತ ಇದನ್ನ ಹೇಳ್ಬೋದು. ಹಂಗಂತ ಬಿಜೆಪಿಯವರೇನು ಐಟಿ, ಇಡಿ, ಸಿಬಿಐ ಇದೆಲ್ಲ ಮಾಡ್ತಾರೆ ಅಂತ ಅಲ್ಲ. ಅದನ್ನ ಮಾಡದೇ ಇದ್ರೂನು ಈ ಕೊನೆಯ 2-2.5 ವರ್ಷದ ಆಡಳಿತಾವಧಿ ಇದೆಯಲ್ಲ, ನೀವು ಗಮನಿಸಿ. ಈಗಾಗ್ಲೇ JDS ಬಿಜೆಪಿ ಪ್ರತಿಭಟನೆಗೆ ಶುರು ಮಾಡ್ಕೊಂಡಿದಾವೆ. ಇನ್ನು 2 ವರ್ಷ ಅಂದ್ರೆ 6 ತಿಂಗಳು ಚುನಾವಣಾ ಹೀಟು, ಚುನಾವಣಾ ಘೋಷಣೆ, ಅದು ಚುನಾವಣಾ ಆಯೋಗದಿಂದ ದಿನಾಂಕ ಘೋಷಣೆ, ಇದು ರೆಡಿ ಆಗ್ಬಿಡುತ್ತೆ. ಇನ್ನಿರೋದು 2 ವರ್ಷ. 2 ವರ್ಷ ಪಕ್ಷ ಸಂಘಟನೆಗೆ ಅಂತ ಹೇಳಿ, ಜೊತೆಗೆ ಆಡಳಿತ ವಿರೋಧಿ ಅಲೆಯನ್ನ ಎಬ್ಸೋದಿಕ್ಕೆ ಅಂತ ವಿರೋಧ ಪಕ್ಷಗಳು ನಿರಂತರವಾಗಿ ಪ್ರತಿಭಟನೆ ಶುರು ಮಾಡ್ತವೆ, ಯಾತ್ರೆಗಳನ್ನು ಶುರು ಮಾಡ್ತವೆ. ನಾವು ನೋಡಿದ್ವಿ ಕಬ್ಬಿನ ಬೆಲೆ ಏರಿಕೆ ವಿಚಾರದಲ್ಲಿ ಕಳೆದ 2 ವರ್ಷಗಳಿಂದ ಈಚೆಗೆ ಮೊದಲ ಬಾರಿಗೆ BY ವಿಜಯೇಂದ್ರ ಅವರು ಬೀದಿಗಿಳಿದು ಪ್ರತಿಭಟನೆಗೆ ಬಂದ್ರು. ಅಂದ್ರೆ ಇನ್ 2.5 ವರ್ಷ ಇದೆ. ನಾವು 2.5 ವರ್ಷದ ನಂತರ ಬಿಜೆಪಿ ಏನಾದ್ರೂ ಹೆಚ್ಚಿನ ಸ್ಥಾನ ಗಳಿಸ್ಬೇಕು, JDS ಜೊತೆ ಸಮ್ಮಿಶ್ರ ಸರ್ಕಾರ ಮಾಡಬೇಕು ಅಂತ ಹೇಳಿದ್ರೆ ನಾವು ಜನರ ಒಲವನ್ನು ಗಳಿಸ್ಬೇಕು. 2.5 ವರ್ಷ ಕಳೆದಿದ್ದಾಯ್ತು. ಇನ್ನ 2.5 ವರ್ಷ ನಾವು ಒಂಥರ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ಬೇಕು, ಒಂಥರ ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಂಡಂಗಿರ್ಬೇಕು. ಆ ಕಾರಣಕ್ಕೆ ನೋಡಿ, ಇವತ್ತು ಮೆಕ್ಕೆಜೋಳದ ಬೆಲೆ ಮತ್ತೆ ಪ್ರತಿಭಟನೆಗೆ ಇಳ್ಕೊಂಡಿದ್ದಾರೆ ಬಿಜೆಪಿಯವರು. ಅಂದ್ರೆ ಸರ್ಕಾರ ನೆಮ್ಮದಿಯಾಗಿರೋದಕ್ಕೆ ಇನ್ 2 ವರ್ಷ CM ಆದವ್ರಿಗೆ ಅವಕಾಶ ಇರಲ್ಲ. ಈಗಿತ್ತಲ್ಲ, ಈಗಿದ್ದಿದ್ದೇ ನೆಮ್ಮದಿ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಸ್ವತಃ ಸಿದ್ದರಾಮಯ್ಯನವರು ಒಲ್ಲದ ಮನಸ್ಸಿಂದ ಏನಾದ್ರೂ ಇದನ್ನ ಬಿಟ್ಕೊಟ್ರು ಅಂದ್ಕೊಳ್ಳಿ. ನಿಮಗೆ ನೆನಪಿರ್ಬೇಕು, 2019ರಲ್ಲಿ ಜೋಡೆತ್ತು ರೀತಿ ಇದೇ HDK, ಇದೇ DK ಶಿವಕುಮಾರ್ ಕೈ ಎತ್ತಿದ್ರು. DK HDK ರಾಜಭವನದ ಮುಂದೆ ಅಲ್ಲಿ ಸಿದ್ದರಾಮಯ್ಯನವ್ರು ಹೆಂಗೆ ನಿಂತ್ಕೊಂಡಿದ್ರು ಅನ್ನೋ ಒಂದು ಫೋಟೋ ಇದ್ರೆ ನೋಡಿ, ಅಥವಾ ನಿಮ್ ಕಣ್ಣು ಮುಂದೆ ಬಂದಿದ್ರೆ ಅವತ್ತಿನ ನೆನಪುಗಳು. ಸಿದ್ದರಾಮಯ್ಯನವರ ಮುಖದಲ್ಲಿ ಒಂದು ಚೂರು ಕೂಡ ಒಂದು ಒಲವಿರ್ಲಿಲ್ಲ, ನಗು ಇರ್ಲಿಲ್ಲ, ಆ ಮೈತ್ರಿ ಬಗ್ಗೆ ಖುಷಿ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಬೇಸರದಲ್ಲಿ HD ಕುಮಾರಸ್ವಾಮಿ ಅದಾದ್ಮೇಲೆ 14 ತಿಂಗಳು ಅಧಿಕಾರ ಮಾಡಿದ್ಮೇಲೆ ಹೇಳಿದ್ರು, ನನ್ನನ್ನು ಒಂದು ದಿನ ಕೂಡ ಸಿದ್ದರಾಮಯ್ಯನವ್ರು ನೆಮ್ಮದಿಯಾಗಿರೋಕ್ ಬಿಡ್ಲಿಲ್ಲ. ಪತ್ರಗಳ ಮೇಲೆ ಪತ್ರಗಳನ್ನು ಬರಿತಾ ಇದ್ರು. ಮುಖ್ಯಮಂತ್ರಿ ಅಧಿಕೃತ ನಿವಾಸದಲ್ಲೇ ನಾನಿರ್ಲಿಲ್ಲ. ನಾನು ಎಲ್ಲೋ ಜನರ ಕಷ್ಟ ಕೇಳೋದಕ್ಕೆ ನಾನು ತಾಜ್ ವೆಸ್ಟ್ ಸ್ಟ್ಯಾಂಡ್ ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ನನಗೆ ಅಧಿಕೃತ ನಿವಾಸ ಕೊಡ್ಲಿಲ್ಲ. ಬಹಳ ಹಿಂಸೆ ಕೊಟ್ಬಿಟ್ರು. ನಾನು ನಿಜವಾಗ್ಲೂ ನಾನು CM ಆಗಿದ್ದೆ ಅಂತ ನನಗೆ ಅನಿಸ್ಲಿಲ್ಲ. ಆ ಮಟ್ಟಿಗೆ ನನಗೆ ಸಿದ್ದರಾಮಯ್ಯನವರಿಂದ ಕಿರುಕುಳ ಆಗ್ತಾ ಇತ್ತು ಅಂತ ಬಹಳ ಬಾರಿ ಹೇಳ್ಕೊಂಡ್ರು ಅವರು. ಅಂದ್ರೆ ಆ ಒಂದು ಏನೋ ಸಿದ್ದರಾಮಯ್ಯನವರು ತಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಹಿಂದಿನ JDS ಕಾಂಗ್ರೆಸ್ ಮೈತ್ರಿ ಆದ ದಿನಗಳೇ ನೆನಪಿದೆ. ಅಂದ್ರೆ ಆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸೋದಿಕ್ ಕೂಡ ಆಗ್ಲಿಲ್ಲ. ದೇವೇಗೌಡರು ಎಲ್ಲ ಬಂದ್ ನಿಂತ್ಕೊಂಡ್ರು ಕೂಡ ಸುಮಲತಾ ಗೆದ್ದು ಬಿಟ್ರು. ಅಂದ್ರೆ ಅಲ್ಲಿ ಸಿದ್ದರಾಮಯ್ಯನವರೇ ಎಲ್ಲೋ ಒಂದು ಕಡೆ ಸುಮಲತಾಗ್ ಸಪೋರ್ಟ್ ಮಾಡಿದ್ರು. ಸುಮಲತಾ ಪರ ಸಿದ್ದರಾಮಯ್ಯನವ್ರು ನಿಂತ್ಕೊಂಡ್ರು. ಅವರ ಬೆಂಬಲಿಗರನ್ನ ಅವ್ರ ಹಿಂದಿಂದ ರಾಜಕಾರಣ ಮಾಡ್ತಾರೆ. ಹೇಗೆ 2013ರಲ್ಲಿ ಕೊರಟಗೆರೆಯಲ್ಲಿ ಪರಮೇಶ್ವರ್ ಗೆದ್ದು ಬಿಟ್ರೆ ನನಗ್ CM ಸ್ಥಾನ ತಪ್ಪುತ್ತೆ ಅನ್ನುವ ಕಾರಣಕ್ಕೆ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ KPCC ಅಧ್ಯಕ್ಷರಾಗಿದ್ದವ್ರಿಗೆ CM ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಒಂದು ಅದು ಅಲಿಖಿತ ನಿಯಮದ ತರ ಇದೆ. ಅದು ಅಲ್ಲಿ ಪರಮೇಶ್ವರ್ ಅವ್ರಿಗೆ ಎಲ್ಲಿ ಸಿಕ್ಬಿಡುತ್ತೋ ಅಂತ ಹೇಳಿ ಅದನ್ನ ಕಿತ್ಕೊಳ್ಳೋದಕ್ಕೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವ್ರನ್ನ ಸೋಲ್ಸಿದ್ರು ಅಂತ ಕೂಡ ಹೇಳ್ತಾರೆ. ಅದು ಕೂಡ ಬಹಳ ಚರ್ಚೆ ಆದಂತ ವಿಷಯ. 2023ರಲ್ಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ರು. ಅದಕ್ಕೇನೆ ನಾನ್ CM ಆಗ್ಬೇಕು ಅಂತ ಪಟ್ಟು ಹಿಡಿದ್ರು. ಆದ್ರೆ ಸಿದ್ದರಾಮಯ್ಯನವ್ರು ಬಿಡ್ತಾರಾ? ಸಿದ್ದರಾಮಯ್ಯನವರು ನಾನ್ ಯಾವತ್ತಿದ್ರು ನಾನ್ CM ಆಗೇ ಇರ್ತೀನಿ, ನಾನ್ CM ಆಗ್ಲಿಲ್ಲ ಅಂದ್ರೆ ನಾನ್ ಇರೋದೇ ಇಲ್ಲ ಅನ್ನೋ ಮಟ್ಟಿಗೆ ಪಟ್ಟು ಹಿಡಿದಿದ್ರಿಂದಾನೆ DK ಶಿವಕುಮಾರ್ ಅವ್ರ ಮನವೊಲಿಸಿ CM ಮಾಡಿದ್ದು. ಇರಿ 2.5 ವರ್ಷ ಕೊಡೋಣ ಅವ್ರಿಗೆ, ನೋಡೋಣ ಅಂತ. ಈಗ್ಲೂ ನೋಡಿ ಯಾಕೆ ಮುಂದುವರಿತಾ ಇದೆ ಅಂದ್ರೆ, ಸಿದ್ದರಾಮಯ್ಯನವರು ಆಯ್ತು ನಾನು 7.5 ವರ್ಷ CM ಆಗಿದ್ದೀನಿ ಇಟ್ಕೊಳ್ಳಿ ಅಂತ ಹೇಳಿ CM ಸೀಟ್ನ ಬಿಟ್ಕೊಡೋದಿಕ್ ರೆಡಿನೇ ಇಲ್ಲ. ಇದು ಸಿದ್ದರಾಮಯ್ಯನವ್ರು ಏನಾದ್ರೂ ಒಲ್ಲದ ಮನಸ್ಸಿಂದ ಬಿಟ್ಕೊಟ್ರೆ, ಒಂದ್ ಕಡೆ ಬಿಜೆಪಿ JDS ಒಂಥರ ದಿನ ರ್ಯಾಲಿಗಳನ್ನ, ಒಂಥರ ಪ್ರತಿಭಟನೆಗಳನ್ನ, ಯಾತ್ರೆಗಳನ್ನ ಶುರು ಮಾಡ್ತಾರೆ. ಯಾಕೆಂದ್ರೆ ಅವ್ರು ಅಧಿಕಾರಕ್ಕೆ ಬರಬೇಕು, ಚುನಾವಣೆ 2 ವರ್ಷ ಇದೆ. ಜನರ ಮನಸ್ಸಲ್ಲಿ ಗಟ್ಟಿಯಾಗಿ ನಾವು ನೆಲೆ ಊರ್ಬೇಕು ಅಂತ ಹೇಳಿದ್ರೆ ದಿನ ಒಂದು ಜನರ ಮನಸ್ಸಿಗೆ ಒಂದು ತಾಕ್ತಾ ಇರಬೇಕು. ಆಡಳಿತದ
ಸಮಸ್ಯೆಗಳನ್ನ, ಪಕ್ಷದ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಇರಬೇಕು. ಅದಕ್ಕೋಸ್ಕರ ಪ್ರತಿಭಟನೆಗಳನ್ನ ಮಾಡ್ತಾ ಇರುತ್ತೆ. ಹಂಗಾಗಿ ಒಂದ್ ಕಡೆ ನೆಮ್ಮದಿ ಇರಲ್ಲ, ಇನ್ನೊಂದ್ ಕಡೆ ಸ್ವತಃ ಸಿದ್ದರಾಮಯ್ಯನವರೇ ಒಲ್ಲದ ಮನಸ್ಸಿಂದ ಇರೋ ಅಧಿಕಾರ ಬಿಟ್ಕೊಟ್ರೆ ಅವರೇ ಡಿ ಕೆ ಶಿವಕುಮಾರ್ ಅವ್ರನ್ನ ಸುಮ್ನೆ ಇರೋದಕ್ಕೆ ಬಿಡಲ್ಲ. ಸಹಜವಾಗಿ 4 DCM ಮಾಡೋದು, ಅವರ ಅಧಿಕಾರನ ಮೊಟಕುಗೊಳಿಸೋದು, ತಮ್ಮ ಜೊತೆ ಇರುವಂತ ಅಧಿಕಾರಿಗಳಿಂದ ಒಂದಷ್ಟು ಏನಾದ್ರೂ ಅಡೆತಡೆಗಳು, ಇವೆಲ್ಲ ಸಹಜವಾಗಿ ಈ ಹಿಂದೆ ಆಗಿದಾವೆ, ಮುಂದೆ ಅವೇ ಬರ್ತವೆ. ಸೊ ಹಾಗಾಗಿ ಯಾಕೋ ಡಿ ಕೆ ಶಿವಕುಮಾರ್ ಅವ್ರ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಏನೋ ಅವ್ರಿಗೆ ಒಂಥರ ಸಂಪೂರ್ಣ ಮನ್ಸು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ. ನಾನು ಈ 2 ವರ್ಷ 2.5 ವರ್ಷ ಈ ಕೊರೆ ಅಧಿಕಾರಾವಧಿ ತಗೋಬೇಕಾ ಅಂತಾನೂ ಇದೆ. ಇನ್ನೊಂದ್ ಕಡೆ ಈಗ ಬಿಟ್ರೆ ಮತ್ತೆ ಗೆಲ್ತೀನೋ ಇಲ್ವೋ, ಪಕ್ಷ ಗೆಲ್ಸೋದಿಕ್ಕಾಗುತ್ತೋ ಇಲ್ವೋ, ಒಂದ್ ಅವಧಿ ಕೊಟ್ಟ ಕರ್ನಾಟಕದ ಜನ 2ನೇ ಅವಧಿಗೆ ಮತ್ತೆ ಅದೇ ಪಕ್ಷವನ್ನು ಆಯ್ಕೆ ಮಾಡಿದ್ದು ಕಳೆದ 40 ವರ್ಷದ ಇತಿಹಾಸದಲ್ಲೇ ಇಲ್ಲ. ಯಾಕೆ ಸುಮ್ನೆ ಸಿಕ್ಕೋ ಚಾನ್ಸನ್ನು 2.5 ವರ್ಷ CM ಸೀಟ್ನು ಕಳ್ಕೊಳ್ಳೋದು ಅಂತಾನೂ ಇದೆ. ಹಂಗಾಗಿ ಸಿಕ್ಕಿದ್ರೆ ಸಿಕ್ಲಿ, ಒಂದ್ ಎಫರ್ಟ್ ಹಾಕೋಣ, ಹಂಗಂತ ಬೀದಿಗಿಳಿದು ರಂಪಾಗೆಂಪ ಮಾಡೋದ್ ಬೇಡ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆದ್ರೆ 2 ವರ್ಷ ಅಧಿಕಾರಾವಧಿ ಸಿಕ್ಕಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬಾ ಸಂತೃಪ್ತವಾಗಿ ನೆಮ್ಮದಿಯಾಗೇನೆ ಇಲ್ಲಿವರೆಗೂ ಸಿದ್ದರಾಮಯ್ಯನವ್ರು ಮಾಡಿದ್ರಲ್ಲ ಆ ತರ ಮಾಡೋದಿಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಖಾಲಿ ವಿಧಾನಸೌಧದೊಳಗಡೆ ಕೂತ್ಕೊಂಡು ಅವರು ಯಾವ ಕಾರಣಕ್ಕೂ ಕೂಡ ಇರೋ ಮನುಷ್ಯ ಅಲ್ಲ ಅಂತ ನಮಗನ್ನಿಸ್ತಾ ಇದೆ. ಇದನ್ನ ನೀವೇನ್ ಅನ್ಕೋತಿರೋ, ನಿಮಗೇನ್ ಅನ್ಸುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಎಲ್ಲಿದ್ರು ಕೂಡ ನಾನೇ ನಂಬರ್ 1 ಆಗಿರ್ಬೇಕು ಅಂತ ಅನ್ಕೋತಾರೆ. ಅದನ್ನ ಅವ್ರೇನಾದ್ರೂ ಬಿಟ್ಕೊಡ್ತೀನಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ನಂಬರ್ 1 ಆಗಿರ್ಲಿ, ನಾನು ಕೂಲ್ ಆಗಿ ರಾಜಕಾರಣದ ಒಂಥರ ರಿಟೈರ್ಮೆಂಟ್ ಏಜ್ ಅನ್ನು ಅನುಭವಿಸ್ತೀನಿ ಅಂತಂದ್ರೆ ಆಗ ಖಂಡಿತ ಚೆನ್ನಾಗಿರ್ಬೋದು. ಇಲ್ಲ ಅಂದ್ರೆ ಮುಳ್ಳಿನ ಹಾದಿನೇ ಆಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. CM ಸ್ಥಾನ ಕೂಡ ಮುಂದಿನ 2 ವರ್ಷ. ಇನ್ನು ಬಿಜೆಪಿಯವರು CBI IT ED ರೇಡ್ ಗಳನ್ನ ಮಾಡಿಸ್ತಾರೆ, ಅವರಿಂದ ನಂಗೆ ಸಂಕಟ ಸಮಸ್ಯೆ ಎದುರಾಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲು ಅನುಭವ ಆಗಿದೆ. ಇನ್ ಮುಂದಕ್ಕೂ ಅದಾದ್ರೂ ಆಗಬಹುದು. ಅದನ್ನ ಬಿಜೆಪಿಯವರು ತಮ್ಮ ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದು ಆಮ್ ಆದ್ಮಿ ಡೆಲ್ಲಿಯಲ್ಲಿ ನೋಡಿರ್ಬೋದು, ಬೇರೆ ಬೇರೆ ಪಂಜಾಬ್, ಬೇರೆ ಬೇರೆ ಕಡೆ ಅದರ ಪ್ರಯೋಗಗಳು ಆಗಿದಾವೆ. ಹಾಗಾಗಿ ಕರ್ನಾಟಕದ ಮೇಲೂ ಆಗಲ್ಲ ಅಂತ ಹೇಳೋದಿಕ್ ಬರಲ್ಲ. ಇದು ನಮ್ಗನ್ನಿಸ್ತಾ ಇರೋದು. ಸೊ ನಿಮಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ಸುದ್ದಿಗಳ ಜೊತೆ, ವಿಷಯ ವಿಶ್ಲೇಷಣೆ ಜೊತೆ ನಿಮ್ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಇದು ನಮ್ಮ 5-6 ಜನದ ದುಡ್ಡಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷ ಇದ್ದರೆ ನಾವು, ಕಾರ್ಯಕರ್ತರಿದ್ದರೆ ನಾವು. ಸೊ ನಮ್ಮ ನಾಯಕರುಗಳಿಗೆ ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7.5 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡಬೇಕು.